ಚಿಕ್ಕಮ್ಮ ರಮಣರಿಗೆ ಊಟ ಬಡಿಸುತ್ತಾಳೆ. ಅದೇ ರಮಣರು ಮನೆಯಲ್ಲಿ ಮಾಡಿದ ಕಡೆಯ ಊಟ ಮಾಡಿ ಮನೆಯಲ್ಲಿದ್ದ ಹಳೆಯ ರೈಲ್ವೆ ಗೈಡ್ ತೆಗೆದು ತಿರುವಣ್ಣಾಮಲೈಗೆ ರೈಲ್ವೆ ದಾರಿಯನ್ನು ತಿಳಿದುಕೊಳ್ತಾರೆ. ತಿಂಡಿವನಂ ಎಂಬ ಸ್ಥಳ ತಿರುವಣ್ಣಾಮಲೈಗೆ ಹತ್ತಿರವಾದ ರೈಲ್ವೆ ಸ್ಟೇಷನ್ ಎಂದು ಅದರಲ್ಲಿ ಸೂಚಿಸಿರುತ್ತದೆ. ಅಲ್ಲಿಗೆ ಹೋಗಲು 3 ರೂಪಾಯಿಗಳು ಸಾಕಾಗಬಹುದು ಎಂದು ಅಂದಾಜಿಸಿ ಅಣ್ಣ ಕೊಟ್ಟ 5 ರೂಪಾಯಲ್ಲಿ 2 ರೂಪಾಯಿ ಅಲ್ಲೇ ಇಟ್ಟು ತಾವು ಹೋದ ಮೇಲೆ ಮನೆಯಲ್ಲಿ ಯಾರೂ ಗಾಬರಿ ಆಗದಿರಲಿ ಎಂದು ತಮ್ಮ ಅಣ್ಣನಿಗೆ ಒಂದು ಪತ್ರ ಬರೆಯುತ್ತಾರೆ. ಆ ಪತ್ರ ಹೀಗಿತ್ತು: ನನ್ನ ತಂದೆಯ ಆಜ್ಞೆಯಂತೆ ನಾನು ಅವನನ್ನು ಹುಡುಕಲು ಹೊರಟಿದ್ದಾನೆ. ಈ ಸತ್ಕಾರ್ಯವನ್ನು ಇದು ಕೈಗೊಂಡಿದೆ. ಈ ಕಾರ್ಯಕ್ಕಾಗಿ ಯಾರೂ ದುಃಖಿಸಬಾರದು. ಇದನ್ನು ಹುಡುಕುವುದಕ್ಕಾಗಿ ಹಣವನ್ನು ಖರ್ಚು ಮಾಡಬಾರದು. ನಿನ್ನ ಕಾಲೇಜ್ ಫೀಸ್ ತುಂಬಿಲ್ಲ, ಇದರ ಜೊತೆ 2 ರೂಪಾಯಿ ಇದೆ. ಇಂತಿ ಈ ಪತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ತಂದೆಯಾದ ಅರುಣಾಚಲೇಶ್ವರನ ಆಜ್ಞೆಯಂತೆ ನಾನು ಅಂದರೆ ಆತ್ಮಸ್ವರೂಪವಾದ ನಾನು ಎಂದರ್ಥ. ಅವನನ್ನು ಹುಡುಕಲು ಹೊರಟಿದ್ದೇನೆ. ಅವನನ್ನು ಹುಡುಕಲು ಎಂದರೆ ತನ್ನನ್ನು ತಾನೇ ಎಂದರ್ಥ. ಮುಂದಿನ ಸಾಲುಗಳಲ್ಲಿ ಇದು ಎಂಬ ಪದವಿದೆ. ಆತ್ಮಸ್ವರೂಪನಾದವನಿಗೆ ದೇಹದ ನಂಟು ಇರುವುದಿಲ್ಲ. ಆದ್ದರಿಂದ ರಮಣರು ತಮ್ಮ ದೇಹಕ್ಕಿದ್ದ ಹೆಸರಿನ ನಂಟನ್ನು ಬಿಟ್ಟು ಕಡೆಗೆ ಪತ್ರಕ್ಕೆ ಸಹಿ ಹಾಕುವ ಜಾಗದಲ್ಲಿ ಒಂದು ಗೆರೆಯನ್ನು ಹಾಕಿರುತ್ತಾರೆ. ಅಂದರೆ ರಮಣರು ಆಗಲೇ ತಮ್ಮ ದೇಹವನ್ನು ಆತ್ಮವನ್ನು ಬೇರೆಯಾಗಿ ನೋಡಲು ಆರಂಭಿಸಿದ್ದರು ಎಂದರ್ಥ.